ಗೋಪುರಗಳು ಕೂಡ ದೈವ ಸಮಾನವಾಗಿರುವಂಥ ಪಾವಿತ್ರತೆಯನ್ನು ಇವತ್ತಿಂದ ಪಡ್ಕೊಂಡಿದ್ದಾರೆ. ಇವತ್ತಿನಿಂದ ದೇವರ ದರ್ಶನವನ್ನು ಮಾಡಿಕೊಂಡು ಕೇವಲ ಅಭಿಷೇಕ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿದರೆ ಮಾತ್ರ ಸಾಲದು. ಅಕಸ್ಮಾತ್ ಅಭಿಷೇಕಕ್ಕೆ ನಿಮಗೆ ಟಿಕೆಟ್ ಸಿಗಲಿಲ್ಲ, ಸಮಯಾವಕಾಶ ಸಿಗಲಿಲ್ಲ ಅಂದ್ರೆ ಹೊರಗಡೆಗೆ ಬಂದು ತಲೆ ಎತ್ತಿ ನಿಂತು 5 ಗೋಪುರಗಳ ದರ್ಶನವನ್ನು ನೀವು ಮಾಡಿಕೊಂಡ್ರಿ ಅಂದ್ರೆ ಶಿವನ ಪಂಚ ಮುಖಗಳನ್ನು ದರ್ಶನ ಮಾಡಿಕೊಂಡಿರುವಂತಹ ಪುಣ್ಯ ನಿಮಗೆಲ್ಲ ಪ್ರಾಪ್ತಿಯಾಗ್ತದೆ. ಯಾಕೆ ಅಂದ್ರೆ ಆ ಶಿವನ ಪಂಚ ಮುಖಗಳಿಂದ ಉದ್ಭವಿಸಿರುವಂತಹ ಜಗದ್ಗುರುಗಳವರ ಅಮೃತ ಹಸ್ತದಿಂದ ಇವತ್ತು ಮಹಾ ಸಂಪ್ರೋಕ್ಷಣೆ ನಡೆದು ಆ 5 ಕಳಸಗಳಲ್ಲಿ ದೈವಿ ಕಳೆಯನ್ನು ತುಂಬುವಂತಹ ಪವಿತ್ರ ಕಾರ್ಯ ಇವತ್ತಿನ ದಿವಸ ಸಂಪನ್ನಗೊಂಡಿದೆ. ಇದರ ಜೊತೆ ಇನ್ನೂ ಒಂದು ಮಾತನ್ನು ಮುಂದುವರೆದು ಹೇಳಬೇಕು ಅಂದ್ರೆ, ಕೆಲವು ಸಮುದಾಯದವರು ಒಂದು ಕಾಲಕ್ಕೆ ವೀರಶೈವರಿಗೆ ರುದ್ರಾಭಿಷೇಕ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿ ದೂರಿಡ್ತಾ ಇದ್ರು. ವೀರಶೈವರಿಗೆ ವೇದ ಓದುವ ಅಧಿಕಾರ ಇಲ್ಲ ಅಂತ ಹೇಳಿ ವಾದಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ಮುಂದುವರೆದು ನಾವು ರುದ್ರಾನು ಹೇಳ್ತಾ ಇದ್ದೀವಿ, ವೇದವನ್ನು ಕೂಡ ಕೋರ್ಟ್ ಮೂಲಕ ಅಧಿಕೃತವಾಗಿ ಜಯವನ್ನು ಸಾಧಿಸಿ ವೇದವನ್ನು ಅಧ್ಯಯನ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ ವೀರಶೈವರಿಗೆ ಕುಂಭಾಭಿಷೇಕ ಮಾಡುವ ಅಧಿಕಾರ ಇಲ್ಲ ಅನ್ನುವಂತಹ ಒಂದು ವಾದ ಅಲ್ಲಲ್ಲೇ ಕೇಳಿ ಬರ್ತಾ ಇದೆ. ಆದರೆ ವೀರಶೈವರು ಕೂಡ ಮಹಾಕುಂಭಾಭಿಷೇಕವನ್ನು ಮಾಡಬಲ್ಲರು, ಅಷ್ಟೇ ಅಲ್ಲ ನಿಮಗಿಂತಲೂ 10 ಪಟ್ಟು ಚೆನ್ನಾಗಿ ಮಾಡಬಲ್ಲರು ಅನ್ನೋದನ್ನು ಇವತ್ತಿನ ಯಡೂರು ವೆಂಕಟೇಶ್ವರ ದೇವಸ್ಥಾನದ ಮಹಾಕುಂಭಾಭಿಷೇಕದ ಮೂಲಕ ನಾವು ಮಾಡಿ ತೋರಿಸಿದವರಾಗಿದ್ದೇವೆ. ನಮ್ಮ ಪುರೋಹಿತರೆಲ್ಲ ಕೇವಲ ವೀರಶೈವ ಲಿಂಗಾಯತ ಪುರೋಹಿತರೇ ಈ ಮಹಾಕುಂಭಾಭಿಷೇಕವನ್ನು ನೆರವೇರಿಸಿದ್ದಾರೆ. ವೀರಶೈವ ಆಗಮ ಪದ್ಧತಿಯಂತೆಯೇ ಈ ಮಹಾಕುಂಭಾಭಿಷೇಕವನ್ನು ನೆರವೇರಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇದೊಂದು ದಾಖಲೆಯ ಐತಿಹಾಸಿಕವಾಗಿರುವಂತಹ ಒಂದು ಸಮಾರಂಭ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತೀವಿ. ಬೆಳಗಿನ ಜಾವ ಕುಂಭವನ್ನು ಹೊತ್ತುಕೊಂಡು ನದಿಯಿಂದ ಸಾಲಾಗಿ ಬರ್ತಾ ಇದ್ರೆ ಆ ತಾಯಂದಿರನ್ನು ನೋಡೋದೇ ಒಂದು ದೊಡ್ಡ ಸೌಭಾಗ್ಯ. ಎಲ್ಲ ಮಂದಿ ಪೆಂಡಾಲ ಕುತ್ಕೊಂಡಾಗ ಪೆಂಡಾಲೆಲ್ಲ ಹೆಂಗೆ ಕಾಣಿಸ್ತಾ ಇತ್ತು ಅಂತ ಕೇಳಿದರೆ, ನೀವು ಉಟ್ಕೊಂಡು ಸೀರೆಯ ಕಲರಿನ ರೂಪದಲ್ಲಿ ಪಂಚಪೀಠದ ಎಲ್ಲ ಜಗದ್ಗುರುಗಳ ಝಂಡಾ ಧ್ವಜ ಅದು ನಿಮ್ಮ ಸೀರೆಯ ರೂಪದಲ್ಲಿ ಕಂಡುಳಿಸ್ತಾ ಇತ್ತು ಅನ್ನುವಂಥದ್ದನ್ನು ನಾವು ಬಹಳಷ್ಟು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೀವಿ. ಇದನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿರುವಂತಹ ಸಂಘಟಕ ತಾಯಂದಿರಿಗೆ, ಯುವಕರಿಗೆ, ಗ್ರಾಮಸ್ಥರಿಗೆ ಎಲ್ಲರೂ ಕೂಡ ನಾವು ಹಾರ್ದಿಕ ಅಭಿನಂದನೆಗಳನ್ನು, ಮಂಗಲಗಳನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಇದ್ದೇವೆ. ಇವತ್ತು ನಡೀತಾ ಇರೋದು ಈ ಮುಂದೆ ಕೃಷ್ಣಾರತಿ, ಗಂಗಾ ನದಿ ದಂಡೆಯಲ್ಲಿ ಗಂಗಾರತಿ ನಡೀತಾ ಇದೆ. ಇವತ್ತು 2 ಕಾಶಿ ಜಗದ್ಗುರುಗಳು ದಯಮಾಡಿಸಿದ್ದಾರೆ. ಕಾಶಿಯ ಗಂಗಾ ನದಿಯ ದಡದಲ್ಲಿ ನಡೀತಾ ಇರುವಂತಹ ಗಂಗಾರತಿ ಇವತ್ತು ಕೃಷ್ಣಾ ನದಿಯ ದಡದಲ್ಲಿ ಶ್ರೀ ಕ್ಷೇತ್ರ ಯಡೂರಿನಲ್ಲಿ ಕೃಷ್ಣಾರತಿ ನಡೀತಾ ಇದೆ. ಈ ಕೃಷ್ಣಾರತಿ ನಡೆಯೋದ್ರ ಮೂಲಕ ಮತ್ತೊಂದು ಹೊಸ ಇತಿಹಾಸ ಇವತ್ತಿನಿಂದ ಏನು ಪ್ರಾರಂಭ ಆಗ್ತಾ ಇದೆ ಅಂತ ಕೇಳಿದರೆ, ಕಾಶಿಗೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಯಾವ ಪುಣ್ಯ ನಿಮಗೆ ಬರುತ್ತೋ, ಈ ಗಂಗಾರತಿ ಕೃಷ್ಣಾರತಿಯ ನಂತರ ಈ ಕೃಷ್ಣಾ ನದಿಯಲ್ಲಿ ಯಡೂರು ದಂಡೆಗೆ ಬಂದು ಇಲ್ಲೇ ಸ್ನಾನ ಮಾಡಿದ್ರು ಕೂಡ ಅದೇ ಪುಣ್ಯ ನಿಮಗೆ ಬರ್ತದೆ ಅನ್ನೋದಕ್ಕೆ ಉಭಯ ಜಗದ್ಗುರುಗಳ ಆಶೀರ್ವಾದನೆ ಒಂದು ಪ್ರತ್ಯಕ್ಷ ಸಾಕ್ಷಿ ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇಂತಹ ಅಭೂತಪೂರ್ವವಾಗಿರುವಂತಹ ಈ ಕೃಷ್ಣಾರತಿ ಕಾರ್ಯಕ್ರಮ ಇವತ್ತು ಎಷ್ಟು ವೈಭವದಿಂದ ನಡೀತಾ ಇದೆ ಅಂತ ಕೇಳಿದರೆ, ಸೇರಿರುವಂತಹ ಜನಸ್ತೋಮಕ್ಕೆ ಇಡೀ ಯಡೂರು ಗ್ರಾಮನೇ ಸಾಲುವಂತು, ಯಡೂರು ಊರದೇ ಚಿಕ್ಕದಾಗಿದೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಭಕ್ತಸ್ತೋಮ ಸಾಗಿ ಬಂದು ಈ ಕಾರ್ಯಕ್ರಮದಲ್ಲಿ
ಯಶಸ್ವಿಗೊಳಿಸ್ತಾ ಇದ್ದಾರೆ. ಒಂದು ಮಾತನ್ನು ನಾವು ನೆನಪಿಸಿಕೊಳ್ಳಲಿಕ್ಕೆ ಬಯಸ್ತೀವಿ. ಸುಮಾರು 3 ತಿಂಗಳಿಂದ ಈ ಕಾರ್ಯಕ್ರಮದ ಸಲುವಾಗಿ ಅಲ್ಲಲ್ಲಿ ಧರ್ಮ ಜಾಗೃತಿಯನ್ನು ಮಾಡಿ ಎಲ್ಲರೂ ಕೂಡ ಲಿಂಗ ಧಾರಣೆಯನ್ನು ಮಾಡಿ ಬರೋ ಕಾಲಕ್ಕೆ ಕ್ಷೇತ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ, ನೀವೆಲ್ಲ ಬರಬೇಕು ಅಂತ ಕರೆಯನ್ನು ನಾವು ಕೊಟ್ವಿ. 3 ತಿಂಗಳ 48 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಧರ್ಮ ಜಾಗೃತಿಯ ಸಂಚಾರ ಯಾತ್ರೆಯನ್ನು ಮಾಡಿದಾಗ ಅದರ ಔಟ್ಪುಟ್ ಏನು ಅಂತ ಕೇಳಿದ್ರೆ ಸುಮಾರು 28,000ಕ್ಕಿಂತಲೂ ಹೆಚ್ಚು ಭಕ್ತಸ್ತೋಮ ಲಿಂಗ ದೀಕ್ಷೆಯನ್ನು ಪಡ್ಕೊಂಡ್ರು ಅನ್ನೋದು ಜಗದ್ಗುರುಗಳವರಿಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿರುವಂಥ ಸಂಗತಿ ಆಗಿದ್ದರೆ, ಇವತ್ತು ನಾವು ಯಾರ್ಯಾರು ಕಳೆದು ಬಂದಿದ್ದೀವೋ, ಯಾರ್ಯಾರು ಬರಬೇಕು ಅಂತ ಅಪೇಕ್ಷೆ ಪಡ್ತಿದ್ವೋ ಅವರಷ್ಟೇ ಅಲ್ಲ, ಅವರ ಆಜು ಬಾಜು ಬಂಧು ಬೀಗರು ಎಲ್ಲರೂ ಕೂಡ ಬರೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಭೂತೋನ ಭವಿಷ್ಯತೆ ಅನ್ನೋ ರೀತಿಯಲ್ಲಿ ಇದಕ್ಕೆ ಸ್ವರೂಪವನ್ನು ತಂದುಕೊಟ್ಟಿದ್ದಾರೆ ಅಂತ ಎಲ್ಲ ಭಕ್ತರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಇದ್ದೇವೆ. ಇವತ್ತು ನಾವು ಇಷ್ಟೆಲ್ಲ ಮಾಡಿದರೂ ಕೂಡ ಈ ಕಾರ್ಯಕ್ರಮಕ್ಕೆ ನಿಜವಾದ ಬಲ ಬಂದಿರುವಂತಹದ್ದು, ಹೆಚ್ಚಿನ ಮೆರಗು ಬಂದದ್ದು ಯಾವಾಗ ಅಂತ ಕೇಳಿದರೆ ವಿರಕ್ತ ಪೀಠದ ಅನೇಕ ಜಗದ್ಗುರುಗಳವರು ಬಂದು ಆದರು. ಆದರೆ ಪಂಚಪೀಠದ ನಮ್ಮ ಉಜ್ಜಯಿನಿ ಜಗದ್ಗುರುಗಳವರು, ಕಾಶಿಯ ಹಿರಿಯ ಜಗದ್ಗುರುಗಳವರು ದಯಮಾಡಿಸಿ ಆಶೀರ್ವಾದ ಮಾಡಿರುವುದರಿಂದ ಈ ಕಾರ್ಯಕ್ರಮಕ್ಕೆ ನಿಜವಾಗಲೂ ಒಂದು ಬಹಳ ದೊಡ್ಡ ಮಹತ್ವ ಸಂದಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ವ್ಯಕ್ತ ಮಾಡಲಿಕ್ಕೆ ಬಯಸ್ತೀವಿ. ಇಲ್ಲಿ ಏನೇ ಹೊಸದಾದರೂ ಕೂಡ ಅದು ಎಲ್ಲದಕ್ಕೂ ಕೂಡ ಸಾಕ್ಷಿಯಾಗಿ ನಿಂತವರು, ಆಶೀರ್ವಾದ ಮಾಡ್ತಾ ಬಂದವರು ಯಾರು ಅಂದ್ರೆ ನಮ್ಮ ವಿದ್ಯಾಗುರುಗಳಾಗಿರುವಂತಹ, ನಮ್ಮೆಲ್ಲರಿಗೆ ಆದರ್ಶ ಗುರುಗಳಾಗಿರುವಂತಹ ಕಾಶಿಯ ಜಗದ್ಗುರು ಮಹಾಸನ್ನಿಧಿಯವರು ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಮರೆಯೋದಿಲ್ಲ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಗೌರವಗಳನ್ನು ವ್ಯಕ್ತ ಮಾಡ್ತಾ ಇದ್ದೇವೆ. ಈ ಮಹಾಕುಂಭಾಭಿಷೇಕ ಹೆಂಗೆ ಮಾಡಬೇಕು ವೀರಶೈವರು ಅನ್ನೋದಕ್ಕೆ ಇದೊಂದು ಮಾಡೆಲ್. ಈ ಮಾಡೆಲ್ ನಾಂದಿ ಯಾವುದು ಅಂತ ಕೇಳಿದರೆ ಕಾಶಿ ನೂತನ ಜಗದ್ಗುರು ಮಹಾಸನ್ನಿಧಿಯವರ 3 ದಿನಗಳ ಇಷ್ಟಲಿಂಗ ಮಹಾಪೂಜೆ ದೇವಸ್ಥಾನದಲ್ಲಿ ನಡೆದಿರುವಂಥದ್ದು. ತಮ್ಮ ಸಾಕಷ್ಟು ಒತ್ತಡಗಳಿದ್ದು ದೆಹಲಿಗೆ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಬಂದರು, ಆರೋಗ್ಯದಲ್ಲಿ ವ್ಯತ್ಯಾಸ ಆದರೂ ಕೂಡ ಮಹಾಪೂಜೆಯನ್ನು ವಿದ್ಯುಕ್ತವಾಗಿ ನೆರವೇರಿಸಿ ಈ ಮಹಾಕುಂಭಾಭಿಷೇಕ ಬಹಳ ಭವ್ಯತೆಯನ್ನು ತಂದುಕೊಟ್ಟಿದ್ದಾರೆ. ಅಂತಹ ಕಾಶಿ ನೂತನ ಜಗದ್ಗುರುಗಳವರಿಗೂ ಕೂಡ ಅನಂತ ಪ್ರಣಾಮಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರು ಕೂಡ ಆಗಮಿಸಿ ಎಷ್ಟೆಲ್ಲ ಒತ್ತಡಗಳ ಮಧ್ಯದಲ್ಲಿ ಬಂದು ದಯಮಾಡಿಸಿ ಉತ್ತಮ ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ. ಅವರಿಗೂ ಕೂಡ ಸನ್ಮಾನವನ್ನು ಹಾರೈಸ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ಪ್ರಭಾಕರ್ ಕೋರೆಯವರು ಮತ್ತು ಪ್ರಕಾಶ್ ಹುಕ್ಕೇರಿಯವರು ದಿನಾಲೂ ಬರೋದರ ಮೂಲಕ ಸಾಕಷ್ಟು ಬಲವನ್ನು ತುಂಬಿದ್ದಾರೆ. ನಮ್ಮ ಗಣೇಶ್ ಹುಕ್ಕೇರಿಯವರು ಅಧ್ಯಕ್ಷರಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ, ಶಾಸಕನೂ ಕೂಡ ಅನ್ನುವಂಥ ಭಾವನೆಯನ್ನು ಬಿಟ್ಟು ನಾನೊಬ್ಬ ಮಠದ ಶಿಷ್ಯ, ನಿಮ್ಮ ಶಿಷ್ಯ ನಾನು, ಅದಕ್ಕೆ ನಾನು ಜವಾಬ್ದಾರಿ ಇದೆ, ನಾವು ಹ್ಯಾಂಗ್ ಮಾಡಿ ತೋರಿಸ್ತು ನೋಡ್ರಿ ಅಂತ ತಿಳ್ಕೊಂಡು ಮೊದಲಿನಿಂದಲೂ ಭರವಸೆಯನ್ನು ತುಂಬುತ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥದಲ್ಲಿ ಬೆಂಬಲವಾಗಿ ನಿಂತ್ಕೊಂಡು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಅನಂತ ಸನ್ಮಾನಗಳನ್ನು ನಾವಿಲ್ಲಿ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದ ಈ ಭವ್ಯ ದಿವ್ಯವಾಗಿರುವಂಥ ಪೆಂಡಾಲ್ ಸೇವೆಯನ್ನು 6 ದಿನಗಳವರೆಗೆ ನಡೆದಿರುವಂಥ ದಾಸೋಹದಲ್ಲಿ 1 ದಿನದ ನಿನ್ನೆಯ ದಿನದ ಸಂಪೂರ್ಣ ದಾಸೋಹ ಸೇವೆಯನ್ನು ನಮ್ಮ ಗಣೇಶ್ ಹುಕ್ಕೇರಿ ಅವರು ನೆರವೇರಿಸಿದವರಾಗಿದ್ದಾರೆ. ಅವರಿಗೆ ಸನ್ಮಾನಗಳನ್ನು ಹಾರೈಸ್ತಾ ಇದ್ದೇವೆ. ನಮ್ಮ ಪ್ರಭಾಕರ್ ಕೋರೆ ಅವರು, ಆಮೇಲೆ ಅವರ ಅಧೀನದಲ್ಲಿರುವಂಥ ಕಾರ್ಖಾನೆಗಳು ಕೂಡ ದೊಡ್ಡ ಮಟ್ಟದ ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ್ದಾವೆ. ಅವರಿಗೂ ಕೂಡ ನಾವು ಸನ್ಮಾನಗಳನ್ನು ಹಾರೈಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯ ಸಹಕಾರವನ್ನು ನಾವು ಮರೆಯುವಂತಿಲ್ಲ. ಉಪರಾಷ್ಟ್ರಪತಿಗಳು ಬಂದಾಗ ಅವ್ರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇರ್ತದೆ. ಈಗ ಆ ಕುಂಭಾಭಿಷೇಕವನ್ನು ನೆರವೇರಿಸುವವರು ಬಹಳಷ್ಟು ಚೆನ್ನಾಗಿ ವ್ಯವಸ್ಥೆಯನ್ನು ನಿರ್ವಹಿಸಿದ್ದಾರೆ. ಈಗ ನಡೀತಾ ಇರುವ ಕೃಷ್ಣಾವತಿ, ಅದರ ಸಲುವಾಗಿ ಬಹಳಷ್ಟು ಅವರು ಒತ್ತಡದಲ್ಲಿದ್ದಾರೆ, ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಬಹುತೇಕ ಅವರು ಈ ಕಾರ್ಯಕ್ರಮವನ್ನು ಇದೊಂದು ಮಟ್ಟದ್ದು, ಇದೊಂದು ಊರಿಂದ
ತಿಳ್ಕೊಳ್ಳಾರ್ದರೆ ನಮ್ಮ ಪೊಲೀಸ್ ಇಲಾಖೆಯದ್ದೇ ಕಾರ್ಯಕ್ರಮ ಅನ್ನುವಂಥ ಭಾವನೆಯಲ್ಲಿ ಇಟ್ಕೊಂಡು ಬಹಳಷ್ಟು ಮುತುವರ್ಜಿಯಿಂದ ಈ ಕಾರ್ಯಕ್ರಮಕ್ಕೆ ಬಲವನ್ನು ತುಂಬಿದ್ದಾರೆ. ಅಂತಹ ಪೊಲೀಸ್ ಇಲಾಖೆಯವರು ಎಲ್ಲರಿಗೂ ಕೂಡ ಸನ್ಮಾನವನ್ನು ಹಾರೈಸ್ತಾ ಇದ್ದೇವೆ. ಗಣೇಶ್ ಮಂಡಳಿಯ ಎಲ್ಲ ಯುವಕರು ಇವತ್ತು ಮಹಾಕುಂಭ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾರೆ. ಯಡೂರು, ಹಳೆ ಯಡೂರು, ಇಂಗ್ಲಿ ಆ ಎಲ್ಲ ಯುವಕರಿಗೂ ಕೂಡ ನಾವು ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ಸನ್ಮಾನಗಳನ್ನು ಬಯಸ್ತಾ ಇದ್ದೇವೆ. ಆಮೇಲೆ 6 ದಿನಗಳ ಕಾಲ ಯಾರೆಲ್ಲ ರೇಷನ್ ತಂದುಕೊಟ್ರು, ಪದಾರ್ಥಗಳನ್ನು ತಂದುಕೊಟ್ರು, ಆಹಾರಗಳನ್ನು ತಂದುಕೊಟ್ರು, ಅದನ್ನು ಬಹಳ ಅಚ್ಚುಕಟ್ಟಾಗಿ ಎಲ್ಲರೂ ಕೂಡ ತಯಾರು ಮಾಡಿ ನೀಡಿರುವಂಥ ಕೀರ್ತಿ ಯಾರಿಗೆ ಸಾಗಬೇಕು ಅಂದ್ರೆ ನಮ್ಮ ಬಂಡಿಗಳೆಯ ನೀಲಮಾಣಿಕ್ಯ ಮಠದ ಅನ್ನದಾನೇಶ್ವರ ಸ್ವಾಮಿಗಳ ಮಠದ ಎಲ್ಲ ಭಕ್ತರಿಗೆ, ಟ್ರಸ್ಟಿಗಳಿಗೆ ಸಲ್ಲಬೇಕಾಗಿರುವಂಥದ್ದು. ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಮೂಲಕ ನೀವೆಲ್ಲ ಅಭಿನಂದನೆಯನ್ನು ಸಲ್ಲಿಸಬೇಕು. ಆ ನಂತರ 15ನೇ ತಾರೀಕಿನಿಂದ ಇಲ್ಲಿಯವರೆಗೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಭಕ್ತರು ಸದ್ಭಾವ ಬುತ್ತಿಯನ್ನು ತಗೊಂಡು ಬಂದರು, ದಿನಾಲು ಕಾರ್ಯಕ್ರಮಕ್ಕೆ ಬಂದರು, ಎಲ್ಲರೂ ಕೂಡ ತಮ್ಮ ಸಹಕಾರವನ್ನು ನೀಡಿದ್ದಾರೆ. ಸುತ್ತಮುತ್ತಲಿನ ಎಲ್ಲ ಭಕ್ತರಿಗೂ ಕೂಡ ನಾವು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು, ಸನ್ಮಾನಗಳನ್ನು ಬಯಸ್ತಾ ಇದ್ದೇವೆ. ಸುಮಾರು 1.5 ತಿಂಗಳಿಂದ ಅನೇಕ ಭಕ್ತರು ತುಲಾಭಾರ ಸೇವೆಯನ್ನು, ದಾಸೋಹದ ಸೇವೆಯನ್ನು, ಕುಂಭದ ಸೇವೆಯನ್ನು, ಎಲ್ಲ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಅನಂತ ಸನ್ಮಾನಗಳನ್ನು ಹಾರೈಸ್ತಾ ಇದ್ದೇವೆ. ಆಮೇಲೆ ಸುಮಾರು 15 ದಿನಗಳ ಕಾಲ ನಮ್ಮ ಅಂದಾನ ಶಾಸ್ತ್ರಿಗಳವರು ಬಹಳ ಚೆನ್ನಾಗಿ ಪುರಾಣವನ್ನು ಹೇಳಿ 3 ತಿಂಗಳು ನಮ್ಮ ಜೊತೆಗಿದ್ದು ಸಂಘಟನೆಗೆ ಶ್ರಮಿಸಿದ್ದಾರೆ. ಅವರಿಗೆ, ಹುಕ್ಕೇರಿ ಶ್ರೀಗಳವರಿಗೆ, ನಮ್ಮ 100 ಮಠದ ಶ್ರೀಗಳವರಿಗೆ ಅನಂತ ಸನ್ಮಾನಗಳನ್ನು ನಾವಿಲ್ಲಿ ಹಾರೈಸ್ತಾ ಇದ್ದೇವೆ. ಆಮೇಲೆ ನಮ್ಮ KAB ಇಲಾಖೆಯವರ ಸಹಕಾರವನ್ನು ಮರೆಯುವಂತಿಲ್ಲ. ಅವರ ಸಹಕಾರ ಕೂಡ ಬಹಳಷ್ಟು ಚೆನ್ನಾಗಿ ನೆರವೇರುವಂತಹದ್ದಾಗಿದೆ. ಎಲ್ಲ ಇಲಾಖೆಯ ಕಾರ್ಯಕರ್ತರು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅಂತ ಎಲ್ಲ ಭಕ್ತರಿಗೆ ಅನಂತ ಸನ್ಮಾನಗಳನ್ನು ಹಾರೈಸಿ ಕೊನೆಗೆ ನಮ್ಮ ದೇವಸ್ಥಾನದ ಸಿಬ್ಬಂದಿಯವರು, ಹೊಲದ ಸಿಬ್ಬಂದಿಯವರು, ಮಠದ ಸಿಬ್ಬಂದಿಯವರು, ನಮ್ಮ ಊರಿನ ಸಹಕಾರಿ ಸಂಘದ ಎಲ್ಲ ಸದಸ್ಯರು, ಪಂಚಾಯತಿಯವರು, ಆ ನಂತರ ಗ್ರಾಮದ ಎಲ್ಲ ಹಿರಿಯರು, ಗಣ್ಯರು, ಮಾನ್ಯರು, ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರು ಅವರೆಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮ ನಮ್ಮ ಭೂತೋನ ಭವಿಷ್ಯಕ್ಕೆ ಅನ್ನೋ ರೀತಿಯಲ್ಲಿ ನೆರವೇರಿದೆ. ಬಹುತೇಕ ಮುಂದೆ ಹೋಗಿ ನಾವೇ ಈ ರೀತಿ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೂ ಕೂಡ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಈ ಸಮಾರಂಭ ಅತ್ಯಂತ ಯಶಸ್ವಿಯಾಗಿದೆ. ನಮ್ಮ ಗಣೇಶ ಅವರು ಕೈಗಳು ಹೇಳಕತ್ತಾರ, ಮುಂದೆ ನಾವು ಮತ್ತೆ ಮಾಡಿ ತೋರಿಸ್ತೀವಿ ಅನ್ನುವಂತಹ ಒಂದು ಭಾವನೆಯನ್ನು ಅವರ ಮೇಲಿನ ಮೇಲೆ ಹೇಳುವಂಥ ಮಾತೇನು ಅಂದರೆ ಇದನ್ನು ದಕ್ಷಿಣ ಕಾಶಿ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗೂ ಈ ಕೃಷ್ಣ ಗಂಗಾ ಆದ್ಮೇಲೆ ಯಡೂರು ದಕ್ಷಿಣ ಕಾಶಿ ಆಗೋದ್ರಲ್ಲಿ 2 ಮಾತಿಲ್ಲ ಅನ್ನುವಂಥ ಭಾವನೆಯನ್ನು ಇಲ್ಲಿ ವ್ಯಕ್ತ ಮಾಡಿ ಬರುವ ದಿನಗಳಲ್ಲಿ ಎಲ್ಲ ಸಹಕಾರವನ್ನು ಪಡ್ಕೊಂಡು ಈ ಕ್ಷೇತ್ರವನ್ನು ಇನ್ನೂ ಹೆಚ್ಚಾಗಿ ಬಳಸಿ ಈ ಕ್ಷೇತ್ರಕ್ಕೆ ಹೆಚ್ಚಿನ ಭಕ್ತಸ್ತವ ಬರುವ ರೀತಿಯಲ್ಲಿ ಎಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಯಾರ್ಯಾರು ಹೆಸರು ಉಳಿದಿದ್ರ ಹೇಳದೇ ಇದ್ರೆ ಅವರೆಲ್ಲರೂ ಕೂಡ ನಮ್ಮ ಹೃದಯದಲ್ಲಿ ಇದ್ದಾರೆ ಎನ್ನುವಂಥ ಭಾವನೆಯನ್ನು ಇಲ್ಲಿ ವ್ಯಕ್ತ ಮಾಡಿ ಪಾಲ್ಗೊಂಡಿರುವಂಥ ನಿಮಗೆ ಸಹಕಾರ ನೀಡಿರುವಂಥ ಎಲ್ಲರಿಗೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಭಕ್ತರಿಗೆ, ಆಮೇಲೆ ನಮ್ಮ ಎಲ್ಲ ಭಕ್ತರಿಂದ ಪ್ರವಚನಕ್ಕೆ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿರುವಂತಹ RVS ಶಿಕ್ಷಣ ಸಂಸ್ಥೆ ಮಾಂಜ್ರಿ, ಭೋಜ್ಕರ್ ಶಿಕ್ಷಣ ಸಂಸ್ಥೆ ಮಾಂಜ್ರಿ, ಶಾಂತಿ ಸಾಗರ್ ಶಿಕ್ಷಣ ಸಂಸ್ಥೆ ಮಾಂಜ್ರಿ, ಮಗೇಂದ್ರ ಶಿಕ್ಷಣ ಸಂಸ್ಥೆ, ಮಗನ್ನೂರು ಶಿಕ್ಷಣ ಸಂಸ್ಥೆ, SRKT ಚಂದೂರು, ಇತರ ಎಲ್ಲ ಸಂಘ ಸಂಸ್ಥೆಯವರು ನಮ್ಮ ವಾಹನಗಳನ್ನು ಕಳಿಸೋದ್ರ ಮೂಲಕ ಜನರನ್ನು ಇಲ್ಲಿ ಕೊಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸನ್ಮಾನಗಳನ್ನು ಹಾರೈಸಿ ಈ ಕೃಷ್ಣಾರತಿಗಾಗಿ ನೀವೆಲ್ಲ ಕಾಯ್ತಾ ಇದ್ದೀರಿ. ಒಂದು ಮಾತನ್ನು ಬಿಟ್ಕೋಬೇಕು, ಕೃಷ್ಣಾರತಿ ನೋಡಬೇಕು ಅಂತ ಕೂತಿರಲ್ಲ, ಮತ್ತೇನು ಬರೋ ಅವಶ್ಯಕತೆ ಇಲ್ಲ. ಎಂಥ ವ್ಯವಸ್ಥೆ ಆಗಿದೆ ಅಂತ ಕೇಳಿದರೆ ಕೃಷ್ಣ ಇದ್ದಲ್ಲಿ ನೀವು ಬರೋದಲ್ಲ, ಕೃಷ್ಣಾರತಿಗೆ ನೀವು ಎದುರಿಗೆ ಬರ್ತಾರೆ. ನೀವೆಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಕುಳಿತುಕೊಂಡು ಈ ಕೃಷ್ಣಾರತಿಯನ್ನು ಎಲ್ಲರೂ ಕೂಡ ವೀಕ್ಷಿಸಬಹುದು. ಅಲ್ಲಲ್ಲೇ ಸ್ಕ್ರೀನ್ಗಳ ವ್ಯವಸ್ಥೆಯನ್ನು ಮಾಡಿದೆ. ಇಲ್ಲಿದ್ದವರಿಗೆ ಮುಂದೆ ಕೂತ್ಕೊಂಡು ನೋಡ್ಬೋದು, ನಾವಿಳಿದ ಚೇರು ಕೆಳಗಿಳಿತಾವೆ, ನೀವು ಆರಾಮಾಗಿ ನೋಡ್ಬೋದು. ಎಲ್ಲರೂ ಕೂಡ ಎಲ್ಲೆಲ್ಲಿ ಕೂತ್ಕೊಂಡಿದ್ರೆ ಅಲ್ಲೇ ಕುಳಿತುಕೊಂಡು ಈ ಕೃಷ್ಣಾರತಿಯನ್ನು ನೋಡಿದರೆ ವ್ಯವಸ್ಥೆಗೆ ಧಕ್ಕೆ ಆಗೋದಿಲ್ಲ. ಮತ್ತು ಎಲ್ಲ ನದಿ ದಂಡಿಗೆ ಬರಬೇಕು ಅಂತ ಪ್ರಯತ್ನ ಪಟ್ಟರೆ ವ್ಯವಸ್ಥೆಗೆ ತೊಂದರೆ ಆಗುತ್ತೆ. ಅದಕ್ಕೆ ನೀವೆಲ್ಲ ಇಲ್ಲೇ ಕೂತ್ಕೊಂಡು ಕೃಷ್ಣಾರತಿಯನ್ನು ನೋಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟು
ಕೂಡ ಸಂಬಂಧ